ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ದೇಶದ ರಾಜಕಾರಣದಲ್ಲಿ ಮತ್ತೊಂದು ದಿಕ್ಸೂಚಿ ಬದಲಾವಣೆಯ ಸುದ್ದಿ ಸದ್ದು ಮಾಡ್ತಾ ಇರೋದು. ಪಶ್ಚಿಮ ಬಂಗಾಳ ಸರ್ಕಾರ OBC ಮೀಸಲಾತಿ ನಿಯಮಗಳಿಗೆ ಭಾರಿ ದೊಡ್ಡ ತಿದ್ದುಪಡಿಯನ್ನು ತಂದಿದೆ. ಹಿಂದಿನ TMC ಸರ್ಕಾರದ ಅವಧಿಯಲ್ಲಿ ಸೂಕ್ತವಾದಂಥ ಸಮೀಕ್ಷೆ ನಡೆಸದೆ OBC ಪಟ್ಟಿಗೆ ಸೇರಿಸಲಾಗಿದ್ದಂಥ 77 ಮುಸ್ಲಿಂ ಸಮುದಾಯಗಳನ್ನು ಈಗ ಅಧಿಕೃತವಾಗಿ ಪಟ್ಟಿಯಿಂದ ಕೈಬಿಡಲಾಗಿದೆ. ಕಲ್ಕತ್ತಾ ಹೈಕೋರ್ಟ್ ನೀಡಿದಂಥ ಐತಿಹಾಸಿಕ ತೀರ್ಪನ್ನು ಜಾರಿಗೆ ತರಲಿಕ್ಕೆ ವಿಧಾನಸಭೆಯಲ್ಲಿ 2 ಪ್ರಮುಖವಾದಂಥ ತಿದ್ದುಪಡಿ ಮಸೂದೆಗಳನ್ನು ಅಂಗೀಕರಿಸಲಾಗಿದೆ. ಇದರ ಬೆನ್ನಲ್ಲೇ ರಾಜ್ಯದ OBC ಮೀಸಲಾತಿ ಕೋಟಾ ಕೂಡ ಇಳಿಕೆಯಾಗಿದೆ. ಹಾಗಾದರೆ ವಿಧಾನಸಭೆಯಲ್ಲಿ ನಡೆದಿದ್ದೇನು, ಯಾವೆಲ್ಲ ಮುಸ್ಲಿಂ ಸಮುದಾಯಗಳು ಈಗ ಪಟ್ಟಿಯಿಂದ ಹೊರಗೆ ಬಿದ್ದಿದ್ದಾವೆ, ಕಂಪ್ಲೀಟ್ ಡೀಟೇಲ್ನ ನೋಡ್ತಾ ಹೋಗೋಣ. ಪಶ್ಚಿಮ ಬಂಗಾಳದ 294 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಗೌರಿಶಂಕರ್ ಘೋಷ್ ಅವರು 2 ಪ್ರಮುಖ ತಿದ್ದುಪಡಿ ಮಸೂದೆಗಳನ್ನು ಮಂಡಿಸ್ತಾರೆ. ತೀವ್ರ ಚರ್ಚೆಯಾದಂಥ ಬಳಿಕ 186 ಶಾಸಕರ ಭಾರೀ ಬಹುಮತದೊಂದಿಗೆ ಈ ವಿಧೇಯಕಗಳು ಕೂಡ ಪಾಸ್ ಆಗ್ತವೆ. ಈ ಹೊಸ ಕಾನೂನಿನ ಅನ್ವಯ OBC ಮೀಸಲಾತಿ ಕೋಟಾವನ್ನು 10% 7% ಕಡಿತಗೊಳಿಸಲಾಗಿದೆ. 2010 ಮತ್ತು 2012 ನಡುವೆ ಯಾವುದೇ ವೈಜ್ಞಾನಿಕವಾದಂಥ ಸಮೀಕ್ಷೆ ನಡೆಸದಂತೆ ಮುಸ್ಲಿಂ ಸಮುದಾಯಗಳಿಗೆ ನೀಡಲಾಗಿದ್ದಂಥ OBC ಸ್ಥಾನಮಾನ ಅಸಂವಿಧಾನಿಕ ಅಂತೇಳಿ ಕಲ್ಕತ್ತಾ ಹೈಕೋರ್ಟ್ ತೀರ್ಪು ಕೊಟ್ಟಿತ್ತು. ಈಗಿನ ಸರ್ಕಾರ ಈ ಆದೇಶವನ್ನು ಷರತ್ತುಬದ್ಧವಾಗಿ ಜಾರಿಗೊಳಿಸಿದೆ. ಆದರೆ ಸಮೀಕ್ಷೆ ನಡೆಸಿ ಅರ್ಹತೆ ಪಡೆದಿದ್ದಂಥ ಜೋಲಾ, ಫಕೀರ್, ಪಹಾಡಿಯಾ ಮುಸ್ಲಿಂ ಮತ್ತು ಅಜ್ಮಮ್ ಮತ್ತು ಚೌಧರಿ ಸೇರಿದಂತೆ 66 ಮುಸ್ಲಿಂ ಸಮುದಾಯಗಳು OBC ಪಟ್ಟಿಯಲ್ಲೇ ಮುಂದುವರಿತಾ ಇದ್ದಾವೆ ಅಂತ ಸರ್ಕಾರ ಕೂಡ ಸ್ಪಷ್ಟೀಕರಣವನ್ನು ಕೊಟ್ಟಿದೆ. ನಾವು ನ್ಯಾಯಾಲಯದ ಆದೇಶವನ್ನು ಪಾಲಿಸ್ತಾ ಇದ್ದೀವಿ. ಯಾವುದೇ ಸಮೀಕ್ಷೆ ಇಲ್ಲದೆ ರಾಜಕೀಯ ಲಾಭಕ್ಕೋಸ್ಕರ ಮುಸ್ಲಿಂ ಸಮುದಾಯಗಳನ್ನು OBC ಪಟ್ಟಿಗೆ ತುರುಕಲಾಗಿತ್ತು. ಇನ್ನು ಮುಂದೆ ನಕಲಿ ಪ್ರಮಾಣ ಪತ್ರಗಳಿಗೆ ಆಸ್ಪದ ಇರೋದಿಲ್ಲ. ಹಿಂದುಳಿದ ವರ್ಗಗಳ ಆಯೋಗವು ಅರ್ಹರನ್ನು ಗುರುತಿಸಲಿಕ್ಕೆ ಹೊಸ ಸಮೀಕ್ಷೆ ನಡೆಸುತ್ತೆ. ಖಂಡಿತವಾಗಿಯೂ ಬಂಗಾಳ ಸರ್ಕಾರದ ಈ ಐತಿಹಾಸಿಕ ತಿದ್ದುಪಡಿ ಬಿಲ್ ಕೇವಲ ಬಂಗಾಳ ಮಾತ್ರ ಅಲ್ಲದೆ ಇಡೀ ದೇಶದ OBC ರಾಜಕಾರಣ ಮತ್ತು ಮೀಸಲಾತಿ ನೀತಿಯ ಮೇಲೆ ದೊಡ್ಡ ಪ್ರಭಾವ ಬೀರುತ್ತೆ ಅಂತ CM ಸುವೇಂದು ಅಧಿಕಾರಿಯವರು ಅಭಿಪ್ರಾಯವನ್ನು ಪಟ್ಟಿದ್ದು. ಮುಂದಿನ ದಿನಗಳಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ನಡೆಸ್ತಕ್ಕಂಥ ಹೊಸ ಸಮೀಕ್ಷೆಗಳು ಯಾವ ರೀತಿಯ ತಿರುವನ್ನು ಪಡೆದುಕೊಳ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಖಂಡಿತವಾಗಿಯೂ ಕೂಡ ಬಂಗಾಳ ಸರ್ಕಾರದ ಈ ಐತಿಹಾಸಿಕ ತಿದ್ದುಪಡಿ ಬಿಲ್ ಕೇವಲ ಬಂಗಾಳ ಮಾತ್ರ ಅಲ್ಲ, ಇಡೀ ದೇಶದ OBC ರಾಜಕಾರಣ ಮತ್ತು ಮೀಸಲಾತಿಯ ಮೇಲೆ ದೊಡ್ಡ ಪ್ರಭಾವವನ್ನು ಖಂಡಿತವಾಗೂ ಬೀರೋದು. ಈ ಹೊಸ ಕಾಯ್ದೆಯಿಂದಾಗಿ OBC ಕೋಟಾ ಒಟ್ಟಾರೆಯಾಗಿ 17% 7% ಕುಸಿತಿರೋದು. ಇದರಿಂದಾಗಿ ಕೇವಲ ಮುಸ್ಲಿಂ ಸಮುದಾಯಗಳಲ್ಲದೆ ಒಟ್ಟಾರೆ ಹಿಂದುಳಿದ ವರ್ಗಗಳ ಯುವಕರಿಗೆ ಸರ್ಕಾರಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಸಿಗ್ತಾ ಇದ್ದಂಥ ಅವಕಾಶಗಳು ಗಣನೀಯವಾಗಿ ಕಡಿಮೆಯಾಗಲಿದ್ದಾವೆ. ಹಿಂದಿನ TMC ಸರ್ಕಾರ ಮುಸ್ಲಿಂ ಸಮುದಾಯವನ್ನು ಕೇವಲ ವೋಟ್ ಬ್ಯಾಂಕ್ಗೋಸ್ಕರ ಬಳಸ್ಕೊಂಡಿತ್ತು. ಅದಕ್ಕೋಸ್ಕರವಾಗಿಯೇ ಅವರಿಗೋಸ್ಕರ ಅಕ್ರಮವಾಗಿ OBC ಪ್ರಮಾಣ ಪತ್ರಗಳನ್ನು ವಿತರಿಸ್ತಾ ಇತ್ತು. ಹೊಸ ಕಾನೂನು ಈ ತುಷ್ಟೀಕರಣ ರಾಜಕಾರಣಕ್ಕೆ ಇಟ್ಟಂಥ ದೊಡ್ಡ ಬ್ರೇಕ್ ಅಂದರೆ ತಪ್ಪಾಗಲಿಕ್ಕಿಲ್ಲ. TMC ಆಡಳಿತದಲ್ಲಿ ಅಕ್ರಮವಾಗಿ ಲಕ್ಷಾಂತರ ನಕಲಿ OBC ಪ್ರಮಾಣ ಪತ್ರಗಳನ್ನು ಹಂಚಿದ್ದು ಎಲ್ಲವೂ ಕೂಡ ಬಹಿರಂಗವಾಗಿದೆ. ಅದಕ್ಕೆ ಖುದ್ದಾಗಿ ಕುಮ್ಮಕ್ಕನ್ನು ಕೊಡ್ತಾ ಇದ್ದಂಥವರು ಇದೇ ಮಮತಾ ಬ್ಯಾನರ್ಜಿ ಅವರು. ಇದರಿಂದಾಗಿ ರಾಜ್ಯದ ಮೂಲ OBC ಸಮುದಾಯಗಳಿಗೆ ಸಿಗಬೇಕಾಗಿದ್ದಂಥ ಉದ್ಯೋಗ, ಶೈಕ್ಷಣಿಕ ಅವಕಾಶಗಳು ಅಲ್ಪಸಂಖ್ಯಾತರು ಕಸಿದುಕೊಳ್ತಾ ಇದ್ದರು. ಇದೀಗ ಈ ಹೊಸ ಬಿಲ್ ಮೂಲಕ OBC ಕೋಟಾವನ್ನು 17% 7% ಮರುಸ್ಥಾಪನೆ ಮಾಡಿ ಕೇವಲ ಅರ್ಹರಿಗೆ ಮಾತ್ರ ಮೀಸಲಾತಿ ಸಿಗುವಂತೆ ಸರ್ಕಾರ ಮಾಡಿದೆ. ಅಧಿಕಾರಿ ಸರ್ಕಾರ ಮುಸ್ಲಿಂ ಸಮುದಾಯಗಳಿಗೆ ಕಠಿಣ ಸಂದೇಶವನ್ನು ರವಾನೆ ಮಾಡುತ್ತಲೇ ತಾಂತ್ರಿಕವಾಗಿಯೂ ಕೂಡ ಆಟ ಆಡ್ತಾ ಇರೋದು. ನಾವು ಮೀಸಲಾತಿ ವಿರೋಧಿಗಳಲ್ಲ, ಆದರೆ ಅಕ್ರಮವಾಗಿ ಈ OBC ಸರ್ಟಿಫಿಕೇಟನ್ನು ಪಡೆದುಕೊಂಡಿದ್ದಾರಲ್ಲ ಅದರ ಅಕ್ರಮ ವಿರೋಧಿಗಳು. ಸಮೀಕ್ಷೆಯ ಮುಖಾಂತರವಾಗಿ ಅರ್ಹತೆಯನ್ನು ಪಡೆದಿದ್ದಂಥ 66 ಮುಸ್ಲಿಂ ಸಮುದಾಯಗಳನ್ನು ನಾವು ಪಟ್ಟಿಯಲ್ಲೇ ಉಳಿಸ್ಕೊಂಡಿದ್ದೀವಿ. ಇನ್ನುಳಿದ ಸಮುದಾಯಗಳಿಗೆ ನಿಜಕ್ಕೂ ಹಿಂದುಳಿದಿರುವಿಕೆ ಇದ್ದರೆ ಅವರು ಹೊಸದಾಗಿ ರಚನೆ ಆಗಿರ್ತಕ್ಕಂಥ ಹಿಂದುಳಿದ ವರ್ಗಗಳ ಆಯೋಗದ ಮುಂದೆ ಬಂದು ವೈಜ್ಞಾನಿಕವಾದಂಥ ಸಮೀಕ್ಷೆಗೆ ಒಳಪಡಲಿ. ತಾರತಮ್ಯ ಇಲ್ಲದಂತೆ ಹಕ್ಕನ್ನು ಕೊಡ್ತೀವಿ ಅಂತ ಸುವೇಂದು ಸರ್ಕಾರ ಕೂಡ ಸವಾಲನ್ನು ಹಾಕಿರೋದು. ನೋಡಿ, ಅಲ್ಪಸಂಖ್ಯಾತರಿಗೆ ಸಿಗ್ತಾ ಇದ್ದಂಥ ಪ್ರಮುಖವಾದಂಥ ಪ್ರಯೋಜನಗಳ ಬಗ್ಗೆ ಹೇಳ್ತೀನಿ. ಒಂದು ಅಚ್ಚರಿಯಾದಂಥ ಮಾಹಿತಿ. 2012 2024 ಮಮತಾ ಬ್ಯಾನರ್ಜಿ ಸರ್ಕಾರ OBC ವರ್ಗವನ್ನು OBC A ಹೆಚ್ಚು ಹಿಂದುಳಿದವರು ಮತ್ತು OBC B ಹಿಂದುಳಿದವರು ಅಂತ ಹೇಳಿ 2 ಭಾಗಗಳಾಗಿ ವಿಂಗಡಣೆ ಮಾಡಿತ್ತು. ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಸಿಂಹಪಾಲು ಅವ್ರದ್ದೇ. ಒಟ್ಟು 17% OBC ಮೀಸಲಾತಿಯಲ್ಲಿ ಮುಸ್ಲಿಂ ಪ್ರಾಬಲ್ಯವಿದ್ದಂಥ OBC A ವರ್ಗಕ್ಕೆ 10% ಪ್ರತ್ಯೇಕ ಕೋಟಾ ನೀಡಲಾಗಿತ್ತು.
ಇನ್ನು ಪಟ್ಟಿಯಲ್ಲಿದ್ದಂಥ 113 ಉಪಜಾತಿಗಳಲ್ಲಿ 77 ಮುಸ್ಲಿಂ ಸಮುದಾಯಗಳು ಇದ್ದಿದ್ದರಿಂದ ರಾಜ್ಯ ಸರ್ಕಾರಿ ಉದ್ಯೋಗಗಳು ಮತ್ತು ವೈದ್ಯಕೀಯ ಇಂಜಿನಿಯರಿಂಗ್ ಕಾಲೇಜು ಸೀಟ್ಗಳಲ್ಲಿ ಅಲ್ಪಸಂಖ್ಯಾತ ಯುವಕರಿಗೆ ಭಾರೀ ಪ್ರಮಾಣದ ಆದ್ಯತೆ ಸಿಗ್ತಾಯಿತ್ತು. ಇನ್ನು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾದಂಥ ನೆರವು. OBC ಪ್ರಮಾಣಪತ್ರವನ್ನು ಹೊಂದಿದಂಥ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿವಿಧ ಸ್ಕಾಲರ್ಶಿಪ್ಗಳು, ಉದಾಹರಣೆಗೆ ಪ್ರಗತಿಪರ ಶೈಕ್ಷಣಿಕ ಧನ ಸಹಾಯ, ಉಚಿತ ತರಬೇತಿ ಮತ್ತು ರಿಯಾಯಿತಿ ದರದ ಶೈಕ್ಷಣಿಕ ಸಾಲಗಳು ಸುಲಭವಾಗಿ ಲಭ್ಯವಾಗ್ತಾಯಿದ್ವು. ಇನ್ನು ನಷ್ಟದ ತೀವ್ರತೆ ಬಗ್ಗೆ ಮಾತನಾಡೋದಾದರೆ OBC ಮೀಸಲಾತಿಯನ್ನು 17% 7ಕ್ಕೆ ಇಳಿಸಿರೋದ್ರಿಂದ ಒಟ್ಟಾರೆಯಾಗಿ ಲಭ್ಯವಿದ್ದಂಥ 10% ದೊಡ್ಡ ಶೈಕ್ಷಣಿಕ ಮತ್ತು ಉದ್ಯೋಗಾವಕಾಶದ ಸೌಲಭ್ಯ ಅಲ್ಪಸಂಖ್ಯಾತರಿಂದ ಸಂಪೂರ್ಣವಾಗಿ ಕೈತಪ್ಪು ಹೋಗ್ತಾ ಇರೋದು. ಇನ್ನು ಪಟ್ಟಿಯಿಂದ ಹೊರಬಿದ್ದವರಲ್ಲಿ ದರ್ಜಿಗಳಿದ್ದಾರೆ, ನೇಯ್ಗೆಯವರಿದ್ದಾರೆ, ಕಸಾಯಿಖಾನೆ ಕಾರ್ಮಿಕರಿದ್ದಾರೆ, ಸಾಂಪ್ರದಾಯಿಕ ಕುಶಲಕರ್ಮಿಗಳ ಕುಟುಂಬಗಳೇ ಇದ್ದಾವೆ. ಇವರ ಮುಂದಿನ ಪೀಳಿಗೆಗೆ ಮೀಸಲಾತಿಯ ಮೂಲಕ ಸಿಗ್ತಾ ಇದ್ದಂಥ ಸಾಮಾಜಿಕ ಹೇಳಿಕೆಗೆ ಆ ಒಂದು ಏಣಿ ಇದೆಯಲ್ಲ, ಸೋಷಿಯಲ್ ಅಪ್ಲಿಫ್ಟ್ಮೆಂಟ್ ಅಂತ ಕರಿತೀವಲ್ಲ, ಸೋಷಿಯಲ್ ಅಪ್ಲಿಫ್ಟ್ಮೆಂಟ್ ಅಂತ ಹೇಳಿ ಕರಿತೀವಲ್ಲ, ಆ ಏಣಿ ಈಗ ಕಾಳ್ಚಿಕೊಂಡಂತಾಗಿರೋದು. ಸ್ನೇಹಿತರೆ, ಪ್ರಮಾಣ ಪತ್ರಗಳ ರದ್ದು. ಕಳೆದ 14 ವರ್ಷಗಳಲ್ಲಿ ವಿತರಿಸಲಾದಂಥ ಲಕ್ಷಾಂತರ OBC ಪ್ರಮಾಣ ಪತ್ರಗಳು ಅಸಿಂಧುವಾಗುವಂಥ ಭೀತಿ ಎದುರಾಗಿರೋದು. ಇದು ಈಗಾಗಲೇ ಉದ್ಯೋಗದಲ್ಲಿರ್ತಕ್ಕಂಥ ಅಥವಾ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ, ಯುವಕರಲ್ಲಿ ಗೊಂದಲ ಕೂಡ ಮೂಡಿಸಿದೆ. ನೈಜ OBCಗಳಿಗೆ ಇದರಿಂದ ಲಾಭವಾಗಲಿದೆ. ನೋಡಿ, ಮುಸ್ಲಿಂ ಸಮುದಾಯ ಸಂಪೂರ್ಣ ಶೂನ್ಯವಾಗಿಲ್ಲ. ಈಗ ತರಾತುರಿಯಲ್ಲಿ ಸೇರಿಸಲಾಗಿದ್ದಂಥ 77 ಸಮುದಾಯಗಳು ಹೊರಬಿದ್ದಿದ್ದರೂ ಕೂಡ ಮುಂಚಿನಿಂದಲೂ ವೈಜ್ಞಾನಿಕ ಸಮೀಕ್ಷೆ ಮುಖಾಂತರವಾಗಿ ಅರ್ಹತೆ ಪಡೆದಿದ್ದಂಥ 66 ಮುಸ್ಲಿಂ ಸಮುದಾಯಗಳು ಈಗಲೂ ಕೂಡ OBC ಪಟ್ಟಿಯಲ್ಲಿದ್ದಾವೆ. ಅಂದರೆ ನಿಜವಾಗಿಯೂ ಕೂಡ ಅರ್ಹರಾದಂಥ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕಂಟಿನ್ಯೂ ಆಗ್ತಾ ಇದೆ. ಇನ್ನು ಮೂಲ ಹಿಂದುಳಿದ ವರ್ಗಗಳಿಗೆ ನ್ಯಾಯ. ಈ ಹಿಂದೆ ಮುಸ್ಲಿಂ ಸಮುದಾಯಗಳ ಭಾರೀ ಜನಸಂಖ್ಯೆಯಿಂದಾಗಿ OBC ಸೌಲಭ್ಯಗಳು ಪಡೀಲಿಕ್ಕೆ ವಂಚಿತರಾಗಿದ್ದಂಥ ಬಂಗಾಳದ ಸಣ್ಣ ಮತ್ತು ಹಿಂದುಳಿದ ಹಿಂದೂ ಉಪಜಾತಿಗಳಿಗೆ, ಉದಾಹರಣೆಗೆ ಕುಂಬಾರರು, ನಾಯಿಂದರು, ರೈತ ಕಾರ್ಮಿಕರು, ಈಗ ಉಳಿದಿರ್ತಕ್ಕಂಥ 7% ಕೋಟಾದಲ್ಲೇ ಸ್ಪರ್ಧೆ ಕಡಿಮೆಯಾಗಿ ಹೆಚ್ಚಿನ ನ್ಯಾಯ ಸಿಗಲಿದೆ ಅನ್ನೋದು ಕಾನೂನು ತಜ್ಞರ ವಾದ. ಸ್ನೇಹಿತರೆ, ಇದು ಬಂಗಾಳದ ಇತಿಹಾಸದಲ್ಲಿ ಹಿಂದೆಂದೂ ಕಾಣದ ಅತಿ ದೊಡ್ಡ ರಾಜಕೀಯ ಸರ್ಜಿಕಲ್ ಸ್ಟ್ರೈಕ್. ಕಳೆದ 12 ವರ್ಷಗಳಿಂದ ವೋಟ್ ಬ್ಯಾಂಕ್ ರಾಜಕಾರಣದ ಹೆಸರಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿ ನಡೆಸಲಾಗ್ತಾ ಇದ್ದಂಥ ಅಕ್ರಮ ಕೋಟಾ ದಂಧೆಗೆ ಸುವೇಂದು ಅಧಿಕಾರಿ ಸರ್ಕಾರದ ಮರಣಶಾಸನ, ಸಂವಿಧಾನದ ಆಶಯಗಳನ್ನು ಗಾಳಿಗೆ ತೂರಿ ಕೇವಲ ಮುಸ್ಲಿಂ ಸಮುದಾಯವನ್ನು ಓಲೈಸಲಿಕ್ಕೆ ಹಿಂಬಾಗಲಿಂದ ನೀಡಲಾಗಿದ್ದಂಥ ಹಕ್ಕುಗಳನ್ನು ಈಗ ಕಾನೂನಿನ ಚಾವಟಿಯಿಂದ ಕಿತ್ತುಕೊಳ್ಳಲಾಗಿದೆ. ಇದು ಕೇವಲ 77 ಮುಸ್ಲಿಂ ಸಮುದಾಯಗಳು OBC ಪಟ್ಟಿಯ ಕಡಿತ ಅಲ್ಲ, ಮೊದಲಿಗೆ ತಲತಲಾಂತರದಿಂದ ಮೀಸಲಾತಿಯ ನೈಜ ಹಕ್ಕಿನಿಂದ ವಂಚಿತರಾಗಿದ್ದಂಥ ಬಂಗಾಳದ ಶೋಷಿತ ನೈಜ ಹಿಂದುಳಿದ ವರ್ಗಗಳ ಪಾಲಿಗೆ ಸಿಕ್ಕ ಸಂವಿಧಾನಿಕ ವಿಜಯ. ಇನ್ನು ಮುಂದೆ ತುಷ್ಟೀಕರಣ ಆಟ ನಡೆಯಲ್ಲ, ಅರ್ಹತೆ ಇದ್ದರೆ ಮಾತ್ರ ಸೌಲಭ್ಯ ಎನ್ನುವ ಖಡಕ್ ಸಂದೇಶವನ್ನು ನೂತನ ಸರ್ಕಾರ ರವಾನಿಸಿದೆ. ಈ ಐತಿಹಾಸಿಕ ತೀರ್ಪು ದೇಶದ ಒಟ್ಟಾರೆ ಮೀಸಲಾತಿ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸೋದರಲ್ಲಿ ಯಾವುದೇ ಸಂಶಯ ಕೂಡ ಇಲ್ಲ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗಾಗಿಯೇ ಸುವೇಂದು ಅಧಿಕಾರಿಯವರ ಈ ಒಂದು ಕ್ರಮಗಳನ್ನು ಎಲ್ಲರೂ ಕೂಡ ಸ್ವಾಗತ ಮಾಡ್ತಾ ಇರೋದು. ಯಾಕೆ ಇಷ್ಟೊಂದು ಫೈರ್ ಆಗಿದ್ದಾರೆ, ಯಾಕೆ ಇಷ್ಟೊಂದು ಖಡಕ್ ಆಗಿದ್ದಾರೆ ಅಂತ ಅನೇಕರು ಪ್ರಶ್ನೆಗಳನ್ನು ಹಾಕ್ಕೊಳ್ತಾರೆ. ನೀವೆಲ್ಲರೂ ಕೂಡ ಗಮನ ಹರಿಸ್ಬೋದು. ಯಾವೆಲ್ಲ ಅಧಿಕೃತ ವರದಿಗಳ ಪ್ರಕಾರ ಪಟ್ಟಿಯಿಂದ ಹೊರಬಿದ್ದಿರ್ತಕ್ಕಂಥ ಪ್ರಮುಖ ಮುಸ್ಲಿಂ ಜಾತಿ ಸೂಚಕ ಹೆಸರುಗಳು: ಮುಸ್ಲಿಂ ದರ್ಜಿ, ಮುಸ್ಲಿಂ ರಾಜಮಿಸ್ತ್ರಿ, ಮುಸ್ಲಿಂ ಹಲ್ದಾರ್, ಮುಸ್ಲಿಂ ಮಾಲಿ, ಗೋಸಿ ಮುಸ್ಲಿಂ, ಈ ಥರದ ಅನೇಕ ಜಾತಿಗಳು. ಇನ್ನು ಯಾವೆಲ್ಲ ಜಾತಿಗೆ ರಕ್ಷಣೆ ಸಿಕ್ಕಿದೆ ಅಂದರೆ 2010ಕ್ಕಿಂತ ಮುಂಚೆ ವೈಜ್ಞಾನಿಕ ಸಮೀಕ್ಷೆಯನ್ನು ಎದುರಿಸಿ ಅರ್ಹತೆ ಪಡೆದಿದ್ದಂಥ ಅನ್ಸಾರಿ, ಮೋಮಿನ್, ಫಕೀರ್, ಪಹಾಡಿಯಾ ಮುಸ್ಲಿಂ, ಅಜಮ್ ಕ್ಷೌರಿಕರು ಮತ್ತು ಚೌಧರಿ ಮುಸ್ಲಿಂ ಸೇರಿದಂತೆ ಒಟ್ಟು 12 ಮುಸ್ಲಿಂ ಉಪಜಾತಿಗಳನ್ನು ಹೊಸ ಪಟ್ಟಿಯಲ್ಲೂ ಕೂಡ ಹಾಗೆ ಉಳಿಸಿಕೊಳ್ಳಲಾಗಿದೆ. ಇದಿಷ್ಟು ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರ್ತಕ್ಕಂಥ ಬಹುದೊಡ್ಡ ಕ್ರಾಂತಿಗೆ ಸಂಬಂಧಪಟ್ಟ ಹಾಗೆ ಬಿಗ್ ಅಪ್ಡೇಟ್ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ನಿಮ್ಮೆಲ್ಲರ ರಾಕೇಶ್ ಆರುಂಡಿ. ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಸ್ಟೋರಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯಗಳೇನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.